ಇಬ್ಬರು ಮಕ್ಕಳಿಗೆ ಆರೋಗ್ಯದಿಂದ ಉದ್ಯಮವನ್ನ ಮಾಡ್ತಾರೆ, ಒಂದು ಸ್ಟ್ರೈಕ್ ಅನ್ನ ಮಾಡ್ತಾರೆ. ಆ ಸ್ಟ್ರೈಕ್ ಮಾಡಿದಾಗ ಕೆಲವು ಮಹಿಳೆಯರು ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಆ ದಿನವನ್ನ ಮಾರ್ಚ್ 8ನೇ ತಾರೀಕು ಈ ಘಟನೆ ನಡೆಯುತ್ತೆ. ಆ ದಿನವನ್ನ ನೆನಪಿಸಿಕೊಳ್ಳಿಕ್ಕಾಗಿ ಏನ್ ಮಾಡ್ತಾರೆ, ಯುನೆಸ್ಎಫ್ ಅವರು 1911ರಲ್ಲಿ ಮಹಿಳಾ ದಿನಾಚರಣೆಯನ್ನ ಮಾರ್ಚ್ 8ರಂದು ಆಚರಿಸಬೇಕು ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಮಾರ್ಚ್ 11ರಿಂದ 1911ರಿಂದ ಈ ಪ್ರತಿ ವರ್ಷವೂ ಕೂಡ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸಿಕೊಂಡು ಬರ್ತಾನೆ ಇದ್ದೇವೆ. ಸೊ ಶತಮಾನಗಳಿಂದ ನಮ್ಗೆ ಗೊತ್ತಿರೋ ಹಾಗೆ ಗಂಡು ಹೆಚ್ಚ, ಹೆಣ್ಣು ಹೆಚ್ಚ, ಹೆಣ್ಣು ಗಂಡು ಇಬ್ಬರು ಸಮಾನರು ಅನ್ನೋ ವಾದಗಳು ಕೇಳಿಸ್ಕೊಂಡೇ ಬರ್ತಾ ಇದ್ದಾವೆ. ಸೊ ಈ ವಾದಗಳ ಮಧ್ಯೆ ಒಬ್ಬ ಇಂಗ್ಲಿಷ್ ಕವಿ ಹೇಳ್ತಾನೆ, ಹೆಣ್ಣು ಮಕ್ಕಳಿಗೆ ಹೇಳ್ತಾನೆ, ದಯಮಾಡಿ ಗಂಡಿನ ಜೊತೆಗೆ ನಾವು ಸಮಾನರು ಅಂತ ಯಾವತ್ತೂ ಕೂಡ ವಾದ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದ್ರೆ ಯು ಆರ್ ಮೋರ್ ಸ್ಪೆಷಲ್ ದ್ಯಾನ್ ಮೆನ್, ಯು ಆರ್ ಆಲ್ವೇಸ್ ಅಬೌವ್ ಮೆನ್, ಸೊ ಪ್ಲೀಸ್ ಡೋಂಟ್ ಫೈಟ್ ಫಾರ್ ಈಕ್ವಾಲಿಟಿ ವಿತ್ ಮೆನ್ ಅಂತ ಹೇಳಿ ಒಬ್ಬ ಇಂಗ್ಲಿಷ್ ಪಾಯಿಂಟ್ ಹೇಳ್ತಾನೆ. ಹೇಳ್ಬಿಟ್ಟಿದ್ದಾನೆ ಸರಿ, ಆದ್ರೆ ಹೆಣ್ಣು ಯಾಕೆ ಸ್ಪೆಷಲ್ಲು ಅಂತ ಹೇಳ್ಬೇಕಲ್ವಾ? ಯಾವ ರೀತಿಯಲ್ಲಿ ಹೆಣ್ಣು ಸ್ಪೆಷಲ್ಲು ಅಂತ ನಾನು ಒಂದಷ್ಟು ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಡ್ತೇನೆ. ನೀವೇ ಯೋಚನೆ ಮಾಡಿ, ಹೆಣ್ಣು ಸ್ಪೆಷಲ್ಲು ಅಲ್ವೋ ಅಂತ ಹೇಳಿ. ಈಗಲೂ ಕೂಡ ಬಂಧುಗಳೇ, ಇಷ್ಟು 21ನೇ ಶತಮಾನದಲ್ಲಿ ನಾವಿದ್ರೂ ಕೂಡ ಈಗಲೂ ಹೆಣ್ಣಿಗೆ ಸೆಕೆಂಡ್ ಪ್ರಿಫರೆನ್ಸೇ ಸಿಗ್ತಾ ಇದೆ ಅಲ್ವಾ? ಮನೆಯಲ್ಲಿ ಹೆಣ್ಣು ಗಂಡು ಮಕ್ಕಳು ಇದ್ದಾರೆ ಅಂತಂದ್ರೆ ತಾಯಿನೇ ಹೇಳ್ತಾಳೆ, ಫಸ್ಟ್ ತಮ್ಮ ತಿನ್ಬಿಡ್ಲಿ ಕಣೆ, ಆಮೇಲೆ ನೀನು ತಿನ್ನು ಅಂತ ಹೇಳಿ. ಏನಾದ್ರೂ ಒಂದು ರುಚಿಕರವಾದಂತ ಖಾದ್ಯವನ್ನ ಮಾಡಿದಾಗ ಫಸ್ಟ್ ತಮ್ಮನಿಗೆ ಸ್ಪೆಷಲ್ ಆಗಿ ಅದನ್ನ ಒಂದು ಬಾಕ್ಸ್ ಅಲ್ಲಿ ಇಟ್ಟು ಫ್ರಿಡ್ಜ್ ಒಳಗೆ ಇಟ್ಬಿಡ್ತಾಳೆ ತಾಯಿ. ಸ್ಟಾರ್ಟಿಂಗ್ ಅಲ್ಲಿ ಹೆಣ್ಮಗು ಜಗಳ ಮಾಡ್ತಾಳೆ, ಅದೇನು ತಮ್ಮನಿಗೆ ಹಾಗೆ, ನನಗೆ ಯಾಕೆ ಹೀಗೆ ಅಂತ. ಆದ್ರೆ ಕಾಲಕ್ರಮೇಣ ಆ ಹೆಣ್ಣಿಗೆ ಅರ್ಥ ಆಗ್ಬಿಡುತ್ತೆ, ಇದು ಹೀಗೇನೆ, ಇದು ಇಷ್ಟೇನೆ ಅಂತ ಹೇಳಿ ಆ ಹೆಣ್ಮಗು ಹೇಳ್ತಾಳೆ, ಅಮ್ಮನಿಗಿಂತ ಮೊದಲೇನೆ ಏನಾದ್ರೂ ಮಾಡಿದ್ರೆ ಅಮ್ಮ ತಮ್ಮನಿಗೆ ಎತ್ತಿಟ್ಬಿಡಮ್ಮ, ಆಮೇಲೆ ನನ್ಗೆ ಕೊಡು ಅಂತ. ಅದಕ್ಕೆ ಕಣ್ರಿ ಹೆಣ್ಣು ಸ್ಪೆಷಲ್ ಅಂತ ಹೇಳುವಂಥದ್ದು. ಆಮೇಲೆ ಹೆಣ್ಣು ಬೆಳೆದಾದ್ಮೇಲೆ ಇನ್ನೊಂದು ಮನೆಗೆ ಹೋಗ್ತಾಳೆ, ಸೊಸೆಯಾಗಿ ಬೆಳೆದು ಅಪ್ಪನ ಅಧೀನದಲ್ಲಿದ್ದು, ಅಪ್ಪನ ಪ್ರೊಟೆಕ್ಷನ್ ಅಲ್ಲಿದ್ದು, ಅಪ್ಪನನ್ನ ಬಿಟ್ಟು ಇನ್ನೊಂದು ಗಂಡಸಿನ ಪ್ರೊಟೆಕ್ಷನ್ಗೆ ಹೋಗ್ತಾಳೆ, ಬೇರೆ ಮನೆಯ ಹೊಸಲನ್ನ ದಾಟ್ತಾಳೆ. ಇಲ್ಲಿ ಈ ಮನೆಯ ಸರ್ನೇಮನ್ನ ಬಿಟ್ಕೊಟ್ಟು ಅಲ್ಲಿ ಆ ಮನೆಯ ಸರ್ನೇಮನ್ನ ಅಂಗೀಕರಿಸಿ ಅಲ್ಲಿಗೆ ಹೋಗ್ತಾಳೆ. ಇಲ್ಲಿ ಬೆಳೆದಂತ ರೀತಿಯೇ ಬೇರೆ, ಅಲ್ಲಿ ಇರುವಂತ ರೀತಿಯ ಬೇರೆ. ಆದ್ರೂ ಕೂಡ ಹೆಣ್ಣು ಹೇಳ್ತಾಳೆ, ಪರವಾಗಿಲ್ಲ, ನಿಮ್ಮ ಮನೆಯ ಸಂಪ್ರದಾಯಕ್ಕೆ ನಾನು ಒಗ್ಗಿಕೊಳ್ತೇನೆ. 20 ವರ್ಷಗಳ ಕಾಲ ಯಾವುದೋ ಮನೆಯಲ್ಲಿ ಹೇಗೋ ಬದುಕಿದಂತ ಹೆಣ್ಣು ಇವತ್ತು ನಮ್ಮ ಮನೆಗೆ ಬಂದು ನಮ್ಮ ಸಂಪ್ರದಾಯಗಳಿಗೆ ಬೆಲೆ ಕೊಟ್ಟು ನಮ್ಮ ಸಂಪ್ರದಾಯಗಳನ್ನ ಒಪ್ಪಿಕೊಂಡು ನಾನು ಅಡ್ಜಸ್ಟ್ ಆಗಿ ಬದುಕ್ತೇನೆ ಅಂತಾಳಲ್ವಾ ಕಣ್ರಿ. ಅದಕ್ಕೆ ಕಣ್ರಿ ಹೆಣ್ಣು ಸ್ಪೆಷಲ್ ಅಂತ ಹೇಳಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾರಿಯನ್ನು ಪೂಜಿಸ್ತಾರೋ ಅಲ್ಲಿ ದೇವತೆ ನೆಲೆಸಿರ್ತಾರೆ ಅಂತೇಳಿ ಮೊದಲನೇ ಕಾಲದಿಂದ ಕೂಡ ನಾವು ಮಹಿಳೆಯರನ್ನ ಆರಾಧಿಸ್ತಾ ಬಂದಿದ್ದೇವೆ. ಹೌದಲ್ವಾ? ನಮ್ಮ ಎತ್ತ ತಾಯಿಯ ಹೆಣ್ಣು ನಮ್ಮ ಕಷ್ಟಗಳಲ್ಲಿ ಜೀವನವನ್ನ ಕೊಟ್ಟಕ್ಕಂಥವಳ ಹೆಣ್ಣು, ನಮ್ಮ ತಂದೆಯ ಒಂದು ಆಶ್ರಯವನ್ನು ಬಯಸ್ತಕ್ಕಂಥವಳು ಹೆಣ್ಮಗಳಾಗಿ ಹೆಣ್ಣು. ಈ ಸಮಾಜದಲ್ಲಿ ಹೆಣ್ಣಿಗೆ ನಾವು ವಿಶೇಷವಾದ ಗೌರವವನ್ನು ಕೊಡ್ತೇವೆ. ಅದಕ್ಕೆ ಎಲ್ಲಿ ನಾರಿಯರನ್ನ, ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತೇಳಿ ಬಹಳ ವರ್ಷಗಳಿದೆ. ಇದು ನಾನು ನುಡಿ ಆದರೆ ನನ್ನ ಜೀವನದಲ್ಲಿ ನನ್ನ 4 ಬಾರಿ ಚುನಾವಣೆಗಳಲ್ಲಿ, 4 ಬಾರಿ ಪುರಸಭೆಯಲ್ಲಿ, 8 ಬಾರಿ ಮಾತಾಡ್ತವರಲ್ಲಿ ಮಹಿಳೆಯರೇ. ನಾನಿವತ್ತೇನು ಕೂಡ 3 ಬಾರಿ ಶಾಸಕ ಆಗಬೇಕಾದ್ರೆ ಎಲ್ಲ ಮಹಿಳೆಯರು ಕೂಡ ವಿಶೇಷವಾಗಿ ಗೌರವಿಸಿದರೆ ಮತ ಹಾಕಿದ್ದಾರೆ. ಹಾಗೆಯೇ ಇವತ್ತು ನಾವು ಈ ದೇಶದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನವನ್ನು ನಾವು ಕೊಟ್ಟಿದ್ದೇವೆ.
ಹಿಂದೆ ಒಂದು ಕಾಲದಲ್ಲಿ ಹೆಣ್ಣುಮಗಳು ಅಡಿಗೆ ಮಾಡೋದಕ್ಕೆ ಮಾತ್ರ ಸೀಮಿತ. ಆ ಹೆಣ್ಣು ಮಗಳಿಂದ ಅಡಿಗೆ ಮಾಡಿ ಮಕ್ಕಳನ್ನ ಹೆತ್ತು ಗಂಡನ ಸಾಕೋದಕ್ಕೆ ಮಾತ್ರ ಹೆಣ್ಮಕ್ಳು ಸೀಮಿತ ಅಂತ ಒಂದು ಕಾಲ ಇತ್ತು. ಆ ನಿಟ್ಟಿನಲ್ಲಿ ಈ ದೇಶದ ಪ್ರತಿಯೊಬ್ಬರು ಕೂಡ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಪಣದ ತಾಯಿ ಈ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆರವರು. ಬಹುಶಃ ಇವತ್ತು ಇತಿಹಾಸ ನೋಡಿದಾಗ ಇವತ್ತು ಇತ್ತೀಚೆಗೆ ಬಹಳಷ್ಟು ವರ್ಷಗಳಿಂದ ಮೇಡಮ್ ಅವರಾಗಿರ್ಬೋದು. ಹಿಂದೆ ಯಾವ ಮೇಡಮ್ ಅನ್ನು ಕೂಡ ಗಂಡಸರು ಪಾಠ ಮಾಡಕ್ಕೆ ಕಳಿಸ್ತಾ ಇರಲಿಲ್ಲ. ಆದರೆ ಇವತ್ತು ಅಂತ ಮಹಿಳೆಯನ್ನ ಆ ಮಹಿಳೆ ಮುಂದೆ ಬಂದು ಸಮಾಜದಲ್ಲಿ ನಾನು ಕೂಡ ವಿದ್ಯಾಭ್ಯಾಸ ಕೊಡಿಸ್ತೇವೆ ಅಂತ ಬಂದಂತ ತಾಯಿ ಸಾವಿತ್ರಿಬಾಯಿ. ಅಂತ ತಾಯಿಗೆ ಮತ್ತು ಈ ಒಂದು ದೇಶದಲ್ಲಿ ಒಬ್ಬ ಹೆಣ್ಣು ಮಗಳು ಸಮರ್ಥವಾಗಿ ರಾಜಕೀಯವಾಗಿ ಕೂಡ ಇಚ್ಛಾಶಕ್ತಿಯಿಂದ ಜನರನ್ನು ಕಾಪಾಡ್ತೀನಿ ಅಂತೇಳಿ ಪ್ರಧಾನಿ ಆದಂಥವರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ತಾವು ನೆನ್ಸ್ಕೊಳ್ತೇವೆ ತಾವಿಬ್ಬರನ್ನ. ಯಾಕೆ ಹೇಳ್ತೀನಿ ಅಂದ್ರೆ ಇಂದಿರಾ ಗಾಂಧಿ ಅವರು 20 ಅಂಶ ಕಾರ್ಯಕ್ರಮವನ್ನು ಕೊಟ್ಟು ಪ್ರತಿ ಮಹಿಳೆಯ ಸಬಲೀಕರಣಕ್ಕೆ ಬಂದಾಗ ಹೆಣ್ಣು ಮಕ್ಕಳಿಗೆ ಒಂದು ಪ್ರಯಾಸವನ್ನು ತಂದುಕೊಟ್ಟು ಹೆಣ್ಣು ಮಕ್ಕಳು ಕೂಡ ಈ ದೇಶವನ್ನ ಆಳುವಿಕೆ ಸಮರ್ಥಿದ್ದಾರೆ ಅನ್ನೋದನ್ನ ನಿರೂಪಣೆ ಮಾಡಿಕೊಂಡು ಇದರೊಟ್ಟಿಗೆ ಇತ್ತಿನ ನಮ್ಮ ರಾಷ್ಟ್ರಪತಿಯವರು ದ್ರೌಪದಿ ಮುರ್ಮುರವರು ಕೂಡ ಒಬ್ಬ ರಾಷ್ಟ್ರಪತಿಯಾಗಿ ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾರೆ. ಇವತ್ತು ನಾವು ಅಡುಗೆ ಮಾಡುವ ಕೈಗೆ ಈ ದೇಶವನ್ನು ಕೂಡ ಹಾಳಬಲ್ಲದು, ಯಂತ್ರವನ್ನು ಕೂಡ ನಡೆಸಬಲ್ಲರಿ, ಸಮಾಜದಲ್ಲಿ ಪ್ರತಿಯೊಂದು ಕೆಲಸವನ್ನು ಕೂಡ ನಾವು ಮಹಿಳೆಯರು ಸೈ ಅಂತ ಹೇಳಿ ಇವತ್ತು ತಮಗೆ ಅನೇಕ ಮಹಿಳೆಯರು ಮಾಡಿ ತೋರಿಸುತ್ತಾರೆ. ಇವತ್ತು ವಿಮಾನದಲ್ಲಿ ಪೈಲಟ್ ಮಹಿಳೆಯರಾಗಿದ್ದಾರೆ, ಸೈಂಟಿಸ್ಟ್ ಆಗಿದ್ದಾರೆ, ವಕೀಲರಾಗಿದ್ದಾರೆ, ಜಡ್ಜ್ಗಳಾಗಿದ್ದಾರೆ, IAS ಆಗಿದ್ದಾರೆ, IPS ಆಗಿದ್ದಾರೆ. ಇದರೊಟ್ಟಿಗೆ ಸರಿಸಮಾನವಾಗಿ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿ ಸಮರ್ಥವಾಗಿ ನಿರ್ವಹಿಸ್ತೇವೆ ಅಂತ ಇವತ್ತು ಮಹಿಳೆಯರು ಸಾಬೀತುಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಿಂದೆ ಈ ಮಹಿಳೆಯರಿಗೆ ರಾಜಕೀಯದಲ್ಲೂ ಕೂಡ ಬಾಧ್ಯತೆ ಕೊಡಬೇಕು ಅಂತ ಹೇಳಿ 33% ಮಹಿಳೆಯರನ್ನ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ ಕೂಡ ಅನುಷ್ಠಾನ ಮಾಡಿದ್ದೇವೆ. ಮುಂದೆ ವಿಧಾನಸಭೆ ಕೂಡ 33% ಮಹಿಳೆಯರನ್ನ ಕಳಿಸ್ಕೊಡ್ತೇವೆ. ಅಡುಗೆ ಮಾಡ್ತಕ್ಕಂಥ ಕೈ ದೇಶವನ್ನು ಹಾಳಬಲ್ಲಳು, ಕೇವಲ ಗಂಡ ಮಕ್ಕಳಲ್ಲಿರುವ ಯಂತ್ರ ಅಲ್ಲ, ಗಂಡನ್ನ ಬುದ್ಧಿಪಡಿಸ್ತಕ್ಕಂಥ ವಸ್ತು ಅಲ್ಲ ಅಂತೇಳಿ ಇವತ್ತು ಹೆಣ್ಣು ಮಕ್ಕಳು ಸಾಬೀತು ಮಾಡ್ತಾರೆ. ದೇಶಗಳು, ಎಲ್ಲ ಧರ್ಮಗಳು, ಎಲ್ಲ ಸಂಸ್ಕೃತಿಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಲ್ಲಿ 2ನೇ ಸ್ಥಾನವನ್ನ ಇವತ್ತು ಮಹಿಳೆಯರಿರ್ತಕ್ಕಂಥದ್ದು ದುರಂತ. ಆದರೆ ಈ ದೇಶದ ಎಲ್ಲ ಕ್ಷೇತ್ರಗಳು ಮಹಿಳೆ ದುಡಿತಾರೆ. ಇದಕ್ಕೆ ಮದರ್ ತೆರೇಸಾ ಅವರು, ಸಾಲಬಾದ ತಿಮ್ಮಕ್ಕನವರು, ಸುನಿತಾ ವಿಲಿಯಮ್ಸ್ ಅವರು, ಮೇರಿ ಕೋಮ್ ಅವರು, ಹಿಮಾ ದಾಸ್ ಅವರು, ಹೀಗೆ ಅನೇಕ ಗಣ್ಯರು ಕೂಡ ಮಹಿಳೆಯರಾಗಿ ಈ ವ್ಯವಸ್ಥೆಯಲ್ಲಿ ನವ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ.